ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಿ.ಪಿ. ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯ ವಿಷಯ ಮನೆಯವರು ಎಲ್ಲರ ಮುಂದೆ ಬಟಾಬೈಲಾಗಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ಭಾರ್ಗವಿ ತಂದೆ ರವೀಂದ್ರ ಭಟ್ಕಳ್ ಅವರು ಸಾಯೋಕ್ಕೂ ಮುನ್ನ ಗಾಯತ್ರಿ ದೇವಿಯ ವಿಷಯವನ್ನ ಮಗಳಿಗೆ ತಿಳಿಸಿದ್ರು. ಗಾಯತ್ರಿ ದೇವಿ ಜಿ.ಪಿ. ಪಾಟೀಲ್ನ ಮೊದಲನೇ ಹೆಂಡತಿ. ಆ ಒಂದು ವಿಷಯ ಅರ್ಜುನ್ಗಾಗ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ, ನೀನು ಯಾರಿಗೂ ಕೂಡ ಹೇಳಬಾರ್ದು, ಜೊತೆಗೆ ಆಕೆ ಇನ್ನೂ ಕೂಡ ಬದುಕಿದಾಳೆ ಅನ್ನೋ ವಿಷಯವನ್ನ ಕೂಡ ತಿಳಿಸಿದ್ರು. ಇದರಿಂದಾಗಿ ಭಾರ್ಗವಿ ಜಿ.ಪಿ. ಪಾಟೀಲ್ ಮೊದಲನೇ ಹೆಂಡತಿ ಹುಡುಕಾಟಕ್ಕೆ ಮುಂದಾಗ್ತಾರೆ. ಬಟ್ ಯಾವುದೇ ರೀತಿಯ ಸುಳಿವು ಸಿಗುವುದಿಲ್ಲ. ಜಸ್ಟ್ ಭಾರ್ಗವಿಗೆ ಮಾತ್ರನೇ ಅಲ್ಲ, ಜಿ.ಪಿ. ಪಾಟೀಲ್ಗೆ ಮೊದಲನೇ ಹೆಂಡತಿ ಇದ್ರು, ಅವ್ರು ಇನ್ನೂ ಕೂಡ ಬದುಕಿದ್ದಾರೆ ಅನ್ನೋ ವಿಷಯ ಬೃಂದಾಗೂ ಕೂಡ ಗೊತ್ತಾಗತ್ತೆ. ಬೃಂದಾ ವಿಷಯನ ತಿಳ್ಕೊತಿದ್ದಾಗೆ ಆಕೆ ಎಲ್ಲಿದ್ದಾರೆ ಅನ್ನೋ ಹುಡುಕಾಟಕ್ಕೆ ಆಕೆ ಕೂಡ ಮುಂದಾಗಿದ್ದಾಳೆ. ಅದಕ್ಕೆಲ್ಲ ಕಾರಣ ನಾನೇನಾದ್ರೂ ಅತ್ತೆಯನ್ನ ತಂದು ನಿಲ್ಸಿದ್ರೆ ಚರಣ್ ಪ್ರೀತಿಯನ್ನ ಗಳಿಸ್ಕೋಬಹುದು ಅನ್ನೋದು ಬೃಂದಾ ಇಂಟೆನ್ಷನ್ ಆಗಿದೆ. ಆದ್ರೆ ಜಿ.ಪಿ. ತನ್ನ ಮೊದಲನೇ ಹೆಂಡತಿ ಹೆಸರನ್ನ ಕೇಳ್ತಿದ್ದಾಗೆ ನಡುಗಿ ಹೋಗ್ತಾರೆ. ಜೊತೆಗೆ ಅವರಲ್ಲಿ ಒಂದು ರೀತಿಯ ಆತಂಕ, ಭಯ ಶುರುವಾಗತ್ತೆ. ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಮರ್ಮ ಏನು ಅನ್ನೋದೇ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಜಿ.ಪಿ. ಪಾಟೀಲ್ನ ಜುಟ್ಟು ಶಕ್ತಿ ಪ್ರಸಾದ್ ಕೈಯಲ್ಲಿದೆ ಅಂತಾನೆ ಹೇಳ್ಬೋದು. ಶಕ್ತಿ ಪ್ರಸಾದ್ಗೆ ಜಿ.ಪಿ.ಯ ಆ ಒಂದು ಗಾಯತ್ರಿ ದೇವಿಯ ವಿಷಯ ಮಾತ್ರ ಗೊತ್ತಿರೋದಲ್ಲ, ಗಾಯತ್ರಿ ದೇವಿಯನ್ನ ಇನ್ನೂ ಕೂಡ ಜೀವಂತವಾಗಿಟ್ಟಿದ್ದಾರೆ, ಅವರ ಕಪಿಮುಷ್ಟಿಯಲ್ಲೇ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಶಕ್ತಿಯ ಕಪಿಮುಷ್ಟಿಯಲ್ಲಿ ಗಾಯತ್ರಿ ದೇವಿ ಇದ್ದಾರೆ ಅನ್ನೋ ವಿಷಯ ಜಿ.ಪಿ.ಗೆ ಇನ್ನೂ ಕೂಡ ಗೊತ್ತಿಲ್ಲ. ಜಿ.ಪಿ. ಅನ್ಕೊಂಡಿರೋದು ಇಲ್ಲಿ ಗಾಯತ್ರಿ ದೇವಿ ಸತ್ತು ಹೋಗಿದ್ದಾಳೆ. ಆಕೆಯ ಸಾವಿನ ಜೊತೆ ಗತಕಾಲದ ಎಷ್ಟು ಸತ್ಯಗಳು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಅಂತ. ಆದ್ರೆ ಇನ್ನೂ ಕೂಡ ಜಿ.ಪಿ. ಪಾಟೀಲ್ನ ತನ್ನ ಕಪಿಮುಷ್ಟಿಯಲ್ಲೇ ಇಟ್ಕೊಂಡಿರ್ತಕ್ಕಂಥ ಶಕ್ತಿ ಈ ಒಂದು ಕ್ಷಣಕ್ಕೂ ಕೂಡ ನಿನ್ನ ಹೆಂಡತಿ ನನ್ನ ಕಪಿಮುಷ್ಟಿಯಲ್ಲಿದ್ದಾಳೆ ಅನ್ನೋ ವಿಷಯವನ್ನ ತಿಳಿಸಿಲ್ಲ. ಆದ್ರೆ ಬೃಂದಾಗೆ ಗೊತ್ತಿದೆ ಶಕ್ತಿ ಪ್ರಸಾದ್ ಎಲ್ಲೂ ಗಾಯತ್ರಿ ದೇವಿಯನ್ನ ಬಚ್ಚಿಟ್ಟಿದ್ದಾರೆ ಅಂತ. ಜೊತೆಗೆ ತನ್ನ ಗಂಡನ ಮುಂದೆ ಕೂಡ ಆಕೆಯ ತಾಯಿಯ ಸತ್ಯವನ್ನ ಹೇಳ್ತಾಳೆ. ಆದ್ರೆ ಚರಣ್ ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಚರಣ್ ಅನ್ಕೊಂಡಿರೋದು ನಾನು ಮನೆ ದತ್ತು ಮಗ ಅಂತ ಹೇಳಿ. ಬಟ್ ಅವನಿಗೆ ಈ ಕ್ಷಣಕ್ಕೂ ಕೂಡ ಗೊತ್ತಿರಲಿಲ್ಲ ಜಿ.ಪಿ. ಪಾಟೀಲ್ ನನ್ನ ಸ್ವಂತ ತಂದೆ, ನಾನು ಮನೆ ಮಗ ಅನ್ನೋದು. ಆದ್ರೆ ಬೃಂದಾ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಬಟ್ ಅದನ್ನ ಚರಣ್ಗೆ ನಂಬೋಕ್ಕಾಗಲ್ಲ. ಯಾಕಂದ್ರೆ ನಿರ್ಮಲಾ ಅಮ್ಮ ನನ್ನನ್ನ ಸಾಕಿದ್ದು, ನನ್ನ ತಾಯಿ ಇದ್ದಿದ್ರೆ ಯಾಕೆ ನನ್ನ ಕಣ್ಮುಂದೆ ಬರ್ತಿರ್ಲಿಲ್ಲ. ಜೊತೆಗೆ ನನ್ನ ತಂದೆ ನನ್ನ ತಾಯಿ ಇಟ್ಕೊಂಡು ನಿರ್ಮಲಾ ಅಮ್ಮನಿಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಚರಣ್ ಬೃಂದಾ ಮಾತನ್ನ ತಳ್ಳ ಹಾಕ್ತಾರೆ. ಆದ್ರೆ ಕಣ್ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿ ಬೃಂದಾ ಚಾಲೆಂಜ್ ಮಾಡ್ತಾರೆ. ಇತ್ತ ಕಡೆ ಭಾರ್ಗವಿ ಕೂಡ ತನ್ನ ಹೋರಾಟದಲ್ಲಿ ನಿರತವಾಗಿದ್ದಾರೆ. ಕಾಳಿ ಅವತಾರವನ್ನ ತಾಳಿದೆ, ಸಮಾಜದ ಕೆಟ್ಟ ಹುಳುಗಳನ್ನ ಹೊಸಕ್ಕೆ ಹಾಕ್ತಿದ್ದಾಳೆ. ಹಾಕೋದ್ರ ಮುಖಾಂತರ ಒಂದೊಂದೇ ಹೆಜ್ಜೆಯನ್ನ ಗಂಗಾಗೆ ಹತ್ರ ಹಾಕ್ತಿದ್ದಾರೆ. ಇದರಿಂದಾಗಿ ಗಂಗಾ ಸಿಡಿದೆದ್ದಿದ್ದಾರೆ. ಈ ಬಾರಿ ಕೂಡ ಶಕ್ತಿ ಪ್ರಸಾದ್ ಮತ್ತೆ ವಿಕ್ಕಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸಿ ಗಾಳಿಯಾಗಿ ಬಂದು ಗಂಗಾ ಪ್ಲಾನನ್ನು ಉಲ್ಟಾ ಮಾಡಿದ್ಲು ಭಾರ್ಗವಿ. ಇದರಿಂದಾಗಿ ಗಂಗಾ ರುಚಿಗೆದ್ದಿದ್ದಾರೆ. ಶಕ್ತಿ ಮತ್ತೆ ವಿಕ್ಕಿಯನ್ನ ತರಾಟೆಗೆ ತಗೋತಾರೆ. ವಿಕ್ಕಿ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೆದರಿಸಿದಾಗ ಇಲ್ಲಿ ಶಕ್ತಿ ಪ್ರಸಾದ್ ಕೇಳ್ಕೋತಾರೆ, ದಯವಿಟ್ಟು ಈ ಬಾರಿ ಕ್ಷಮಿಸ್ಬಿಡು, ಚಿಕ್ಕ ಹುಡುಗ ಇನ್ನೂ ಕೂಡ ಗೊತ್ತಿಲ್ಲ, ನೀನೇನು ಯೋಚನೆ ಮಾಡಬೇಡ ಗಂಗಾ, ಕಾಳಿ ಬರ್ತಾಳೆ ಅನ್ನೋ ಸುಳಿವು ನಮಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಈ ರೀತಿ ಎಡವಟ್ಟಾಗೋಯ್ತು ಅಂತ. ಕಾಳಿ ಎಂದಾದ್ರೂ ಸುಳಿವು ಕೊಟ್ಟು ಬಂದಿದ್ದಾಳೆ, ಅವಳು ಸುಳಿವೇ ಇಲ್ದಾಗೆ ಬಿರುಗಾಳಿಯಾಗಿ ಬಂದು ತನ್ನ ಕೆಲಸವನ್ನ ಮುಗಿಸಿ ಹೋಗೋದಲ್ವಾ. ಇಷ್ಟು ದಿನ ಯಾರು ಕೂಡ ನನ್ನ ಹತ್ರಕ್ಕೂ ಸುಳಿದಿರಲಿಲ್ಲ. ಆದರೆ ಇವತ್ತು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಆಕೆ ನನ್ನ ಹತ್ರಕ್ಕೆ ಬರ್ತಿದ್ದಾಳೆ. ಎಷ್ಟು ಬಾರಿ ಶತ್ರುಗಳು ನಮ್ಮ ಬಳಿಗೆ ಬರೋದಲ್ಲ, ನಾವೇ ಅವರ ಬಳಿಗೆ ಹೋಗ್ಬೇಕಾಗತ್ತ. ಹಾಗಾಗಿ ಇನ್ಮುಂದೆ ನಾನೇ ಅಖಾಡಕ್ಕೆ ಇಳಿತೀನಿ. ಅಖಾಡದಲ್ಲಿ ಇಳಿಯೋದ್ರ ಮುಖಾಂತರ ಆ ಕಾಳಿಯನ್ನ ಹೊಸಕ್ಕೆ ಹಾಕ್ತೀನಿ ಅಂತ ಹೇಳಿ ಗಂಗಾ ಶಕ್ತಿ ಹತ್ರ ಹೇಳ್ತಾರೆ. ಶಕ್ತಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಎಂದು ಯಾರಿಗೂ ಮುಖ ತೋರಿಸದಿರೋ ಗಂಗಾ ಈ ಬಾರಿ ತಾನೇ ಅಖಾಡಕ್ಕೆ ಇಳಿದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಕಾಳಿಯನ್ನ ಕೂಡ ಎದುರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ಕಾಳಿ ಅವತಾರವನ್ನ ತಾಳಿದ್ದೆ, ಗಂಗಾಗೆ ಹತ್ರ ಆಗ್ತಿದ್ದೀನಿ. ಬಟ್ ಗಾಯತ್ರಿ ದೇವಿಯ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಮನೆಯವರೆಲ್ಲ ಅನ್ಕೊಂಡಿರೋದು ಜಿ.ಪಿ. ಪಾಟೀಲ್ನ ಮೊದಲನೇ ಹೆಂಡತಿ ದೇವಸ್ಥಾನಕ್ಕೆ ಅಂತ ಹೋದವರು ಮತ್ತು ವಾಪಸ್ ಆಗ್ಲಿಲ್ಲ, ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗಿದ್ದಾರೆ ಅಂತ. ಆದ್ರೆ ಜಿ.ಪಿ. ಅನ್ಕೊಂಡಿರೋದು ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ. ಆದ್ರೆ ಶಕ್ತಿ ತನ್ನ ಕಪಿಮುಷ್ಟಿಯಲ್ಲಿ ಜೆ.ಪಿ. ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಇಲ್ಲಿ ಗಾಯತ್ರಿ ದೇವಿ ಸಾವಾಗಿದೆ ಅಂತ ಅನ್ಕೊಂಡಿರ್ತಕ್ಕಂಥ ಜೆ.ಪಿ. ತಾನೇ ಗಾಯತ್ರಿ ದೇವಿಯನ್ನ ಸಾಯಿಸಿದ್ದೀನಿ ಅಂತ ಕೂಡ ಅನ್ಕೊಂಡಿದ್ದಾರೆ. ನಿಜಕ್ಕೂ ಇಲ್ಲಿ ಗಾಯತ್ರಿ ದೇವಿ ಜೆ.ಪಿಯ ಒಂದು ಹುನ್ನಾರವನ್ನ ಜಗತ್ತಿಗೆ ಸಾರು ಕಾರಣವಾಗಿ ಮುಂದಾಗಿದ್ದೆ ತಡ ಜೆ.ಪಿ ತನ್ನ ಹೆಂಡತಿ ಅನ್ನೋದನ್ನ ಕೂಡ
ನೋಡಿದೆ ತನ್ನ ಹೆಂಡತಿ ಗಾಯತ್ರಿ ದೇವಿಯ ಕಥೆಯನ್ನು ಮುಗಿಸಿರೋ ಚಾನ್ಸಸ್ ಹೈ ಇದೆ. ಖಂಡಿತ ಜೆ ಪಿ ಮುಗಿಸಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಶಕ್ತಿ ಅವರನ್ನು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಗಾಯತ್ರಿ ದೇವಿ ಬದುಕಿದ್ದಾರೆ ಅಂತ. ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋ ಸುಳಿವು ಅಪ್ಪನ ಡೈರಿಯಲ್ಲಿ ಅವಳಿಗೆ ಸಿಗತ್ತೆ. ಜೊತೆಗೆ ಗಾಯತ್ರಿ ದೇವಿ ಫೋನ್ ಮಾಡಿದ್ರು, ನನಗೆ ಜಿ ಪಿ ಮುಂದೆ ಬರೋದಕ್ಕೆ ಹೆದರಿಕೆ ಆಗ್ತಿದೆ ಅಂತ ಕೂಡ ಹೇಳಿದರು. ಆಗ ನಾನು ಕರೆಯೋ ತನಕ ಬರಬೇಡ ಅಂತ ಕೂಡ ರವೀಂದ್ರ ಭಟ್ಕಳ್ ಅವರು ಗಾಯತ್ರಿ ದೇವಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದೆಲ್ಲವನ್ನ ಕೂಡ ಅವರು ತಮ್ಮ ಡೈರಿಯಲ್ಲಿ ಬರ್ತಿಟ್ಟಿದ್ದಾರೆ. ಯಾವಾಗ ಗಾಯತ್ರಿ ದೇವಿಯ ಒಂದು ವಿಷಯ ಭಾರ್ಗವಿಗೆ ಗೊತ್ತಾಯಿತು, ಆಕೆಗೆ ಸಾಕಷ್ಟು ರೀತಿಯ ಡೌಟ್ಸ್ಗಳು ಶುರುವಾಗುತ್ತೆ. ಆ ಒಂದು ನೋಟಿಸ್ ಬೋರ್ಡ್ನ ಮೇಲೆ ಎಲ್ಲವನ್ನ ಕೂಡ ಬರೆದಿದೆ, ಎಲ್ಲಾನು ಕೂಡ ಲಿಂಕ್ ಮಾಡ್ತಿದ್ದಾಳೆ. ಆ ಒಂದು ಲಿಂಕಲ್ಲಿ ನಿಜಕ್ಕೂ ಗಂಗಾ ಹಾಗೆ ಗಾಯತ್ರಿ ದೇವಿಯ ಒಂದು ಸುಳಿವು ಸಿಕ್ಕಿದ್ರೆ ಖಂಡಿತ ತನ್ನ ಅಪ್ಪನ ಸಾವಿಗೆ ಲಿಂಕ್ ಸಿಗುತ್ತೆ ಅನ್ನೋದು ಭಾರ್ಗವಿಗೆ ಗೊತ್ತಾಗ್ತದೆ. ಹಾಗಾಗಿ ಗಾಯತ್ರಿ ದೇವಿಗೆ ಹತ್ರ ಆಗಬೇಕು ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡ್ತಿದ್ದಾರೆ. ಏನಾದರೂ ಸುಳಿವು ಸಿಗಬಹುದಾ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಬೃಂದಾಗೂ ಕೂಡ ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಿದೆ. ಜೊತೆಗೆ ತನ್ನ ತಂದೆ ರವೀಂದ್ರ ಭಟ್ಕಳ್ ಅವ್ರಿಗೂ ಕೂಡ ಗಾಯತ್ರಿ ದೇವಿಯ ಬಗ್ಗೆ ವಿಷಯ ಗೊತ್ತಿತ್ತು ಅನ್ನೋದು ಆಕೆಗೆ ಗೊತ್ತಾಗಿದೆ. ಯಾಕಂದರೆ ಜಿ ಪಿ ಪಾಟೀಲ್ ರವೀಂದ್ರ ಭಟ್ಕಳ್ ಅವರ ಮನೆಯಿಂದ ಒಂದು ಸೀಕ್ರೆಟ್ ಫೈಲನ್ನು ಬೃಂದ ಮುಖಾಂತರ ತರಿಸ್ಕೋತಾರೆ. ಹಾಗಾಗಿ ಬೃಂದ ಆ ಒಂದು ಫೈಲನ್ನು ಅಷ್ಟು ಮಟ್ಟಿಗೆ ತರಿಸ್ಕೊಂಡಿದ್ರು, ಅಷ್ಟು ಹೆದರ್ಕೋತಾ ಇದ್ರು ಮಾವ ಅಂದರೆ ಖಂಡಿತ ಅದರಲ್ಲಿ ಏನೋ ಅಡಗಿದೆ ಅನ್ನೋದು ಬೃಂದಾಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ಫೈಲನ್ನು ಚೆಕ್ ಮಾಡಲಿಕ್ಕೆ ಹೋಗ್ತಾಳೆ. ಅವಳಿಗೂ ಕೂಡ ಸಾಕಷ್ಟು ಸುಳಿವುಗಳು ಬೃಂದಾಗೂ ಕೂಡ ಸಿಗತ್ತೆ. ಇವರಿಬ್ಬರು ಕೂಡ ಅಂದರೆ ಬೃಂದ ಮತ್ತು ಭಾರ್ಗವಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಗಾಯತ್ರಿ ದೇವಿಯನ್ನು ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ನಿರ್ಮಲಾ ಪಾಟೀಲ್ ಅವ್ರಿಗೆ ಜಿ ಪಿ ಪಾಟೀಲ್ ರೂಮಲ್ಲಿ ಒಂದು ರಿಂಗ್ ಸಿಗುತ್ತೆ. ರಿಂಗ್ ನೋಡಿದ್ರೆ ನಿರ್ಮಲಾ ಅವ್ರಿಗೆ ಅಚ್ಚರಿ ಆಗುತ್ತೆ. ಯಾಕಂದರೆ ಈ ರಿಂಗ್ ಎಂದೂ ಕೂಡ ನಾನು ನೋಡಿಲ್ಲ, ಜೊತೆಗೆ ಇದು ನಂದು ಕೂಡ ಅಲ್ಲ. ಅಂದಮೇಲೆ ಜೆ ಪಿ ಕಬೋರ್ಡಲ್ಲಿದೆ ಅಂದರೆ ಜೆ ಪಿ ಯಾರಿಗೋಸ್ಕರ ತೊಗೊಂಡು ಬಂದಿದ್ದು ಅನ್ನೋ ಒಂದು ಪ್ರಶ್ನೆ ನಿರ್ಮಲಾ ಅವ್ರಿಗೆ ಉಂಟಾಗುತ್ತೆ. ಹಾಗಾಗಿ ಜೆ ಪಿಯನ್ನು ಬಂದು ಪ್ರಶ್ನೆ ಮಾಡ್ತಾರೆ. ಚರಣ್ ಮತ್ತು ಅರ್ಜುನ್ ಕೂಡ ಇರ್ತಾರೆ. ಈ ಕಡೆ ಚರಣ್ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಆ ಕಡೆ ಅರ್ಜುನ್ ಅಪ್ಪನ ಪರವಾಗಿ ನಿಂತ್ಕೋತಾರೆ. ಈ ಕಡೆ ಚರಣ್ ಅಪ್ಪನ ಪ್ರಶ್ನೆ ಮಾಡ್ತಿದ್ದಾರೆ, ಹೇಳಿ ನೀವು ಯಾಕೆ ಹೇಳ್ತಿಲ್ಲ ಅಂತ. ಈ ಕಡೆ ಅರ್ಜುನ್ ಏನು ಅಪ್ಪನ ಮೇಲೆ ಡೌಟ್ ಬರ್ತಿದ್ಯಾ, ಯಾಕೆ ಅಪ್ಪನಿಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನು ಅಪ್ಪನ ವಿರುದ್ಧ ಮಾತಾಡ್ತಿರೋದಲ್ಲ, ಅಮ್ಮನ ಪರವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತ ಚರಣ್ ಹೇಳ್ತಾರೆ. ಆಗ ಅರ್ಜುನ್ ನೋಡಿ ಡ್ಯಾಡ, ನೀವು ಏನು ವಿಷಯ ಅನ್ನೋದನ್ನ ಹೇಳ್ಬಿಡಿ, ಇವರೆಲ್ಲ ಡೌಟ್ ಪಡ್ತಿದ್ದಾರೆ, ನೀವು ಅದಕ್ಕೆ ಉತ್ತರ ಕೊಡಿ ಅಂದಾಗ ಜಿ ಪಿ ಪಾಟೀಲ್ ಇಷ್ಟು ದಿನ ಮುಚ್ಚಿಟ್ಟಂತ ತನ್ನ ಹೆಂಡತಿಯ ವಿಶ್ವದ ಗುಟ್ಟನ್ನು ಎಲ್ಲರ ಮುಂದೆ ರಟ್ಟು ಮಾಡ್ತಿದ್ದಾರೆ. ಆ ಒಂದು ಉಂಗುರವನ್ನು ತಗೊಂಡಿದೆ, ಹೌದು ಇದು ನನ್ನ ಉಂಗುರನೇ, ಅಂದರೆ ಇದು ನನ್ನ ಹೆಂಡತಿ ಮೊದಲ ಹೆಂಡತಿ ಗಾಯತ್ರಿ ದೇವಿಯದ್ದು ಅಂತ ಹೇಳ್ತಾರೆ. ನಿಜಕ್ಕೂ ನಿರ್ಮಲಾ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕಂದರೆ ಜೆ ಪಿಗೆ ಮೊದಲೇ ಹೆಂಡತಿ ಇದ್ದರು, ಮೊದಲೇ ಮಗ ಇದ್ದ ಅನ್ನೋ ವಿಷಯ ನಿರ್ಮಲಾ ಅವ್ರಿಗೆ ಗೊತ್ತಿರಲಿಲ್ಲ. ಈ ಕಡೆ ಚರಣ್ ಕೂಡ ಬೃಂದ ಹೇಳಿದಾಗ ನಂಬಿರಲಿಲ್ಲ. ಈ ಕಡೆ ಅರ್ಜುನ್ಗಂತೂ ವಿಷಯನೇ ಗೊತ್ತಿರಲಿಲ್ಲ. ಈಗ ಜೆ ಪಿ ಪಾಟೀಲ್ ಹೇಳಿದ ಈ ಒಂದು ಸತ್ಯ ನಿಜಕ್ಕೂ ಇಡೀ ಮನೆಯನ್ನೇ ತತ್ತರಿಸಿ ಹೋಗುವ ಹಾಗೆ ಮಾಡಿದೆ. ಕೊನೆಗೂ ಗಾಯತ್ರಿ ದೇವಿಯ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದಂಥ ಜೆ ಪಿ ಬಾಯಿಂದನೇ ಇರೋ ಸತ್ಯವನ್ನು ಹೊರಗಡೆ ತರಿಸ್ತಾರೆ ಭಾರ್ಗವಿ ಅನ್ನೋದನ್ನು ಕಾದು ನೋಡಬೇಕಿದೆ.